ಒಂದು ಎಮೋಷ್ನಲ್ ಮೂವಿ, ಪ್ರೀತಿ ಇದೆ, ಹ್ಯಾಪಿನೆಸ್ ಇದೆ, ಸ್ಯಾಡ್ ಇದೆ, ಸಾಂಗ್ಸ್ ಎಲ್ಲ ಸೂಪರ್ ಆಗಿದೆ. ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿರೋ ಮೂವಿ. ಹೀರೋ ಹೀರೋಯಿನ್ ಕೂಡ ತುಂಬಾ ಅದಕ್ಕೆ ಜೀವ ತುಂಬಿ ಮಾಡಿದ್ದಾರೆ. ಗಿಣಿರಾಮದಲ್ಲಿ ಹೇಗೆ ಹೀರೋ ಮಾಡಿದ್ದಾರೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಮೂವಿ ಇದೊಂದು. ಅಲ್ಟಿಮೇಟ್ ಮೂವಿ ಸರ್, ನೆಕ್ಸ್ಟ್ ಲೆವೆಲ್ ಮೂವಿ. ತುಂಬ ಚೆನ್ನಾಗಿದೆ ಸರ್, ಖುಷಿ ಆಯಿತು. ಪುರುಷ ತನ್ನ ಹೆಂಡತಿಯ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾನೆ ಅನ್ನೋದನ್ನ ಇಲ್ಲಿ ಎತ್ತಿ ತೋರಿಸಿದ್ದಾರೆ. ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿ ಸ್ಟೋರಿ ಚೆನ್ನಾಗಿದೆ, ಲವ್ ಇದೆ, ಫೈಟ್ ಇದೆ, ಎಲ್ಲ ಇದೆ. ಮ್ಯಾಂಗ್ಳೂರ್ ಸ್ಟೈಲ್ ಫುಲ್ ಇದೆ, ಎಲ್ಲ ಬಂದು ನೋಡ್ಬೋದು. ಸೂಪರ್ ಆಗಿದೆ ಸರ್, ತಾಯಿ ಫೀಲಿಂಗ್ ಎಲ್ಲ ಸೂಪರ್ ಆಗಿದೆ, ಸಖತ್ ಚೆನ್ನಾಗಿದೆ. ಅಂದರೆ ಆ ಮಗುನು ಅನಾಥ ಆಗೋಯ್ತು, ಅವನ ಥರನೇ ಅದೊಂದು ಬೇಜಾರು ಅಷ್ಟೇ. ಸೆನ್ಸಿಟಿವ್ ಇದು ತುಂಬ ಕಣ್ಣಲ್ಲಿ ನೀರು ಬರುತ್ತೆ. ಚೆನ್ನಾಗಿದೆ ಫಿಲ್ಮ್, ಅವರು ಚೆನ್ನಾಗಿ ಮಾಡಿದ್ದಾರೆ ತುಂಬ. ಹೌದೌದು. ಸೊ ಸದಾಭಿರುಚಿ ಮೂವಿ ಸರ್, ಸದಾಭಿರುಚಿ ಮೂವಿ ಒಳ್ಳೆ ಸ್ಟೋರಿ ಇದೆ ಸರ್, ಅಲ್ಲಿ ತುಂಬ ಚೆನ್ನಾಗಿದೆ ಸರ್. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಸರ್ ಅಷ್ಟೇ. ಸರ್, ಕನ್ನಡ ನಾಡಿನ ಒಂದು ದಕ್ಷಿಣ ಕನ್ನಡದ ಭಾಷೆಯನ್ನು ತುಂಬ ಹೈಲೈಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ನೋಡ್ತಕ್ಕಂಥ ಮೂವಿ ಅದು, ಒಂದು ಒಳ್ಳೆ ಮೂವಿ ಸರ್. ಈ ರೀತಿಯಾದಂಥ ನಮ್ಮ ಕನ್ನಡ ನಾಡಿನಲ್ಲಿ ಈ ರೀತಿ ಚಿತ್ರಗಳು ಬರ್ತಾ ಇರಬೇಕು. ನಮ್ಮ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡಿಗರು ಇಂತಹ ಚಲನಚಿತ್ರಗಳನ್ನು ನೋಡಿ ಆ ಪ್ರೀತಿ ಬಗ್ಗೆ ಹೆಂಗಿದೆ, ಬಡತನದ ಬಗ್ಗೆ ಹೆಂಗಿದೆ, ಮಗು ಅನಾಥ ಆಯ್ತಲ್ಲ ಅದು ಒಂದು, ಎಲ್ಲ ಫ್ಯಾಮಿಲಿ ಬಂದು ನೋಡಬೇಕು. ಟಾಕೀಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಎಲ್ಲರೂ ಕೂತ್ ನೋಡುವಂಥ ಫ್ಯಾಮಿಲಿ ಸಿನಿಮಾ, ಎಲ್ಲರೂ ನೋಡ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ಏನು ಸರ್, ತಾಯಿ ಸೆಂಟಿಮೆಂಟ್ ತುಂಬ ಇದೆ. ಹಂಗೆ ಆಗಬಾರ್ದಾಗಿತ್ತು, ಏನು ಮಾಡೋಕ್ಕಾಗುತ್ತೆ, ಆಗಿದೆ. ಮಗು ಅನಾಥ ಆಗೋಯ್ತಲ್ವಾ. ಎಲ್ಟಿಂಗ್ ಸೂಪರ್ ಆಗಿದೆ ಸರ್. ಮತ್ತು ನಮ್ಮ ಮಲೆನಾಡು, ನಮ್ಮ ಮಂಗಳೂರು ಎಲ್ಲ ಕಂಟಿನ್ಯೂಟಿ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದಾರೆ. ನಮ್ಮ ಮಾರ್ನಮ್ ಹೆಂಗೆ ಮಾಡ್ತೀವಿ ಅಂತ ತೋರಿಸಿದ್ವಿ. ಹೊಸಬ್ರು ಆಗಲಿ, ಹೊಸಬ್ರಿಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ಬಲ್ಲೆ. ಕಂಟೆಂಟ್ ಸೂಪರ್ ಆಗಿದೆ ಆ್ಯಕ್ಚುಲಿ. ಹೌದು, ಆ್ಯಕ್ಚುಲಿ ಅದು ಆಲ್ಮೋಸ್ಟ್ ನಮ್ಮ ಮಂಗಳೂರು ಸೈಡಲ್ಲಿ ಆಲ್ಮೋಸ್ಟ್ ಅದು ವಾಡಿಕೆ ನಮ್ಮದು. ಒಂದು ಮಾರ್ನಮಿ ಅಂತಂದರೆ ವಾಡಿಕೆ, ಅದು ಹುಲಿವೇಷ ಹಾಕ್ಕೊಂಡು ನಾವು ಕುಣಿಯೋದಾಗಲಿ ಅದನ್ನು ಇಲ್ಲಿ ತೆರೆ ಮುಂದೆ ತೋರಿಸಿದ್ದು ನಮಗೆ ಫುಲ್ ಖುಷಿಯಾಗಿದೆ. ಸೊ ಅದನ್ನು ಹೇಳಬಲ್ಲೆ ಅಷ್ಟೇ ಸರ್. ಚಿಂದಿ ಸರ್, ಸೂಪರ್ ಸರ್. ಆ್ಯಕ್ಚುಲಿ ನನ್ನ ಸೊಸೆನೇ ಆ್ಯಕ್ಚುಲಿ ಅವಳು. ಖುಷಿ ಆಯಿತು ಸರ್. ಫ್ಯಾಮ್ಲಿನೂ ನೋಡ್ಬೋದು, ಮತ್ತು ಲವ್ ಸ್ಟೋರಿ ಇದೆ ಅದರಲ್ಲಿ. ಒಂದು ತಾಯಿದು ಒಂದು ಅರ್ಥ ಇದೆ, ತಾಯಿ ಮಗುಂದು. ಎಲ್ಲರೂ ನೋಡಿಬಿಟ್ಟು ಸಂತೋಷ ಪಡ್ಬೋದು. ಫುಲ್ ಫ್ಯಾಮ್ಲಿ ನೋಡ್ಬೋದು. ಮೂವಿ ಮಾತ್ರ ಚೆನ್ನಾಗಿದೆ ಸರ್. ದಕ್ಷಿಣ ಕನ್ನಡದ ಒಂದು ಭಾಷೆಯನ್ನು, ಸೊಗಡನ್ನು ಎತ್ತಿ ತೋರಿಸಿದ್ದಾರೆ. ತಾಯಿ ಪ್ರೀತಿನೂ ಎತ್ತಿ ತೋರಿಸಿದ್ದಾರೆ. ಒಂದು ಪತಿ ಆದವರು ತನ್ನ ಹೆಂಡತಿ ಮೇಲೆ ಯಾವ ರೀತಿ ಪ್ರೇಮ ಇಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗರು ಬಂದು ನೋಡ್ತಕ್ಕಂಥ ಮೂವಿ ಇದು. ಬಂದು ಇಂತಹ ಒಂದು ಚಲನಚಿತ್ರಗಳನ್ನು ನೋಡಿ ಹಾರೈಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪ್ರತಿಯೊಂದು ಮನೆಯಲ್ಲಿ ನಡೆಯುವಂಥ ವಿಚಾರನ ಶೂಟ್ ಮಾಡಿದ್ದಾರೆ. ಖಂಡಿತ ನಾನು ಧನ್ಯವಾದ ಹೇಳ್ತೀನಿ. ಪ್ರತಿ ಮನೆಯಲ್ಲೂ ಕೂಡ ಈ ಒಂದು ಸನ್ನಿವೇಶಗಳು ಖಂಡಿತವಾಗ್ಲೂ ನಡೆಯುತ್ತೆ. ಅತ್ತೆ ಸೊಸೆ ಆಗಿರಲಿ, ಮಾವ ಅತ್ತೆ ಆಗಿರಲಿ, ಸೊ ಗಂಡ ಹೆಂಡ್ತಿರೋ ಮಧ್ಯ ಇಂಥವುಗಳು ನಡೀತಾ ಇದ್ದಾವೆ. ಇವೆಲ್ಲ ಅವಾಯ್ಡ್ ಆಗಲಿ, ಮುಂದೆ ಬರ್ತಕ್ಕಂಥ ಪೀಳಿಗೆ ಚೆನ್ನಾಗೇ ಸಂಸಾರ ಮಾಡಲಿ ಅಂತ ನಾನು ಇದು ನೋಡ್ಕೊಂಡು ಸಂಸಾರ ಮಾಡಲಿ ಚೆನ್ನಾಗೆ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ ಗುರುಗಳ. ಇದರಲ್ಲಿ ಮತ್ತೆ ತಾಯಿ ಮತ್ತು ಮಗನ ಬಾಂಧವ್ಯದ ಬಗ್ಗೆ ಎತ್ತಿ ತೋರಿಸಿದ್ದಾರೆ. ಮತ್ತು ಕರಾವಳಿ ತೀರದ ಸಂಪ್ರದಾಯನ ಎತ್ತಿ ತೋರಿಸಿದ್ದಾರೆ. ಮತ್ತು ಮಾವ ಮತ್ತು ಅತ್ತೆ ಇದ್ದಾರಲ್ಲ ಸರ್, ಆ ಕ್ಯಾರೆಕ್ಟ್ರಲ್ಲಿ ಅವರು ತನ್ನ ಸ್ವಂತ ಮಗನ ಥರ ಅವರು ನೋಡ್ಕೊತಾ ಇದ್ದಾರೆ. ಮತ್ತು ಅವ್ರ ಮತ್ತು ಹೀರೋ ತನ್ನ ಫ್ಯಾಮಿಲಿಗೋಸ್ಕರ ಯಾರು ಬೇಕಾದ್ರೂ ಎದುರಾಕೊತಾ ಇದ್ದಾನೆ. ಎದುರಾಕೊಂಡು ಕೊನೆಗೆ ತನ್ನ ಜೀವನನೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಬಂದು ನೋಡೋ ಅಂಥ ಸಿನಿಮಾ ಸರ್ ಇದು. ಫಿಲಮು ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಇನ್ನೂ ತುಂಬ ಚೆನ್ನಾಗಿದೆ. ಇವಾಗ ಹೆಣ್ಣಿನ ಬಗ್ಗೆ ಒಳ್ಳೇದಾಗೋದು ಕೆಟ್ಟದಾಗೋದು ತೋರಿಸಿದ್ದಾರೆ. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ ಫಿಲಮ್. ಪ್ರೀತಿ ಬಗ್ಗೆ ಅದೇ ಫಸ್ಟ್ ಪ್ರೀತಿ ಚೆನ್ನಾಗಿರುತ್ತೆ, ಆಮೇಲೆ ಲಾಸ್ಟಿಗೆ ಈಗ ಆಗುತ್ತೆ ಅಂತ ತೋರಿಸಿದ್ದಾರೆ. ಬಟ್ ಈಗ ಅದು ಕಾಮನ್ ಇದೆಲ್ಲ ಆಗೋದು. ಅಂದರೆ ಚೆನ್ನಾಗಿರ್ತಾರೆ. ಎಲ್ಲ ಲವ್ ಮಾಡಿದವ್ರು ಎಲ್ಲರೂ ಚೆನ್ನಾಗಿರ್ತಾರೆ. ಬಟ್ ಒಬ್ಬೊಬ್ಬರು ಇದು ಆಗೋದು ಒಂದೊಂದು ಸಡನ್ ಗೊತ್ತಿರುತ್ತಲ್ಲ ಸರ್. ಎಲ್ಲ ಮೂವಿಗಿನ ಈ ಮೂವಿ ಸೂಪರಾಗಿ ಬಂದಿದೆ ಸರ್. ಕನ್ನಡ ಫಿಲಮು ಎಲ್ಲರೂ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ಹೀರೋಯಿನ್ ಆಗಲಿ ಅವ್ರವ್ರ ಪಾತ್ರಕ್ಕೆ ಅವ್ರವ್ರು ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ನನಗೆ ಫೀಲ್ ಆಗಿದ್ದು ಅಂದರೆ ಒಂದು ಲಾಸ್ಟಲ್ಲಿ ಸೆಂಟಿಮೆಂಟು, ತಾಯಿ ಜೊತೆ ಮಗ ಹೋಗೋದು, ಹೆಂಡ್ತಿನ ಅವಳಾಗೆ ಸೀನ್ ಅಂತಲ್ಲ, ತುಂಬ ಸೀನ್ ಎಲ್ಲನೂ ಇಷ್ಟ ಆಯಿತು ಸರ್. ಮನ ಮುಟ್ಟುವಂಥ ಸೀನ್ಗಳು ಸರ್. ಅದು ಪ್ರತಿಯೊಬ್ಬರಿಗೆ ಫ್ಯಾಮಿಲಿ ಹಿಂಗೆ ತಾಯಿ ಇಲ್ಲ ಅಂದರೆ ತನ್ನ ಮಗನ ಭವಿಷ್ಯ ಯಾವ ರೀತಿ ಅನ್ನೋದು ಅವರು ತಿಳಿಸಿ ಕೊಟ್ಟಿದ್ದಾರಲ್ವ. ಒಬ್ಬ ಕೆಳಗಡೆ ಬಿದ್ದರೆ ಅವನಿಗೆ ಎಷ್ಟು ನೋವಾಗುತ್ತೆ, ತನ್ನ ಫ್ಯಾಮಿಲಿನೇ ತಮಗೆ ಸಪೋರ್ಟ್ ಮಾಡಲ್ಲ ಅನ್ನೋದು ಅನಿಸಿಕೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸರ್.